ತಂದೆ ತಾಯಿ ಮಕ್ಕಳಿಗೆ ಜೀವಾಳ. ಪ್ರತಿಯೊಬ್ಬ ತಂದೆ ಮಕ್ಕಳಿಗೆ ಕಲಿಸಲೇಬೇಕಾದ ವಿಷಯಗಳು. ತಂದೆ ಮಕ್ಕಳ ಬಾಂಧವ್ಯ. ಇಂದಿನ ಪೀಳಿಗೆಯ ಮಕ್ಕಳ ಗುಣಗಳು ಒಂಥರ ವಿಚಿತ್ರ. ತಾವು ಮಾಡಿದ್ದೇ ಸರಿ, ತಾವೇಳಿದ್ದೇ ಸರಿ, ತಾವೇಳಿದ್ದಾಗಬೇಕು, ಹೀಗೆ ತಮ್ಮ ಮೂಗಿನ ನೇರಕ್ಕೆ ಮಾತಾಡೋಂಥ ಒಂದು ಕಡೆ ಇದ್ದರೆ, ಸೊಕ್ಕು ದುರಂಕಾರ ದ್ವೇಷ ತುಂಬಿಕೊಂಡಿರೋಂಥ ಮತ್ತೊಂದು ಕಡೆ. ಹೀಗೆ ಇಂಥ ಪೀಳಿಗೆಯಿಂದ ಸಮಾಜ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳಿಗೆ ಭವಿಷ್ಯದ ಭಾರತ ನಿರ್ಮಾಣಕ್ಕೆ ಒಳ್ಳೆಯ ನಾಗರಿಕನನ್ನಾಗಿ ಮಾಡಲು ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ಕಲಿಸ್ಕೊಳ್ಬೇಕು. ಹಾಗಾದರೆ ಬನ್ನಿ, ಯಾವ ವಿಷಯಗಳನ್ನು ತಂದೆ ತನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದನ್ನು ತಿಳಿಯೋಣ. ಸ್ನೇಹಿತರೆ, ತಂದೆ ತನ್ನ ಮಕ್ಕಳಿಗೆ ಗೌರವದ ಬಗ್ಗೆ ತಿಳಿಸಬೇಕು. ಕೆಲವೊಂದು ಮಕ್ಕಳು ದೊಡ್ಡವರು ಸಣ್ಣವರು ಅಂತ ನೋಡದೆ ಮರ್ಯಾದೆ ಗೌರವ ಕೊಡದಂತೆ ಮಾತಾಡ್ತಾ ಇರ್ತಾರೆ. ಇದು ಸಮಾಜದಲ್ಲಿ ಎಂಥ ಪರಿಣಾಮ ಬೀಳುತ್ತೆ, ಇದರ ಬಗ್ಗೆ ತಂದೆಯಾದವರು ತನ್ನ ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು. ತಮ್ಮ ಸುಂದರ ಬದುಕನ್ನು ಕಟ್ಕೊಂಡ ಮೇಲೆ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ನಡು ಬೀದಿಗೆ ಬಿಟ್ಟಂತೆ ಎಷ್ಟೋ ಉದಾಹರಣೆಗಳಿವೆ. ಅದಕ್ಕಾಗಿ ತಂದೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ತಂದೆ ತಾಯಿ ಹಾಗೂ ಕುಟುಂಬದ ಮೌಲ್ಯದ ಬಗ್ಗೆ ತಿಳಿಸ್ಕೊಳ್ಬೇಕು. ಯಶಸ್ಸು. ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳಿಗೆ ಯಶಸ್ಸಿಗೆ ಯಾವುದೇ ಥರದ ಅಡ್ಡದಾರಿಗಳು ಇಲ್ಲ ಅನ್ನೋದನ್ನು ಕಲಿಸ್ಕೊಳ್ಬೇಕು. ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಆತ್ಮವಿಶ್ವಾಸ. ಪ್ರತಿಯೊಬ್ಬ ತಂದೆ ತನ್ನ ಮಗುವಿಗೆ ಭಯ, ಕಷ್ಟ ಮತ್ತು ಸವಾಲುಗಳನ್ನು ಎದುರಿಸೋದು ಹೇಗೆ, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು ಹೇಗೆ ಎಂಬುದನ್ನು ತಿಳಿಸ್ಕೊಳ್ಬೇಕು. ಜವಾಬ್ದಾರಿ. ತಂದೆಯಾದವನು ತನ್ನ ಮಕ್ಕಳಿಗೆ ಜವಾಬ್ದಾರಿ ಬಗ್ಗೆ ತಿಳುವಳಿಕೆ ನೀಡಬೇಕು. ಕೆಲಸದಲ್ಲಿರಲಿ, ಯಾವುದೇ ಜವಾಬ್ದಾರಿ ನಿರ್ಧಾರ ತೆಗೆದುಕೊಳ್ಳೋದಿರಲಿ, ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸಬೇಕು. ಸ್ತ್ರೀಯರಿಗೆ ಗೌರವ. ವಿಶೇಷವಾಗಿ ತಂದೆ ತನ್ನ ಮಕ್ಕಳಿಗೆ ಸ್ತ್ರೀಯರಿಗೆ ಗೌರವ ಕೊಡೋದನ್ನು ಕಲಿಸ್ಕೊಳ್ಬೇಕು. ಕೆಟ್ಟ ಹಾಗೂ ತುಚ್ಛ ಭಾವನೆಯಿಂದ ಕಾಣೋದನ್ನು ಬಿಡಿಸಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಸಣ್ಣ ವಯಸ್ಸಿನಲ್ಲಿ ಕಲಿಸ್ಕೊಳ್ಬೇಕು. ಪ್ರಾಮಾಣಿಕತೆ ವಿಷಯವನ್ನು ತಂದೆ ತನ್ನ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ತಿಳಿಸ್ಕೊಳ್ಬೇಕು. ಪ್ರೀತಿ, ಸ್ನೇಹ, ಸಂಬಂಧದಲ್ಲಿ ಆಗಲಿ ಬದುಕಿನಲ್ಲಿ ಆಗಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಳ್ಬೇಕು. ಇನ್ನು ಜೀವನ ಹೇಗೆ ಸಾಗಿಸಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಳ್ಬೇಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋಗಳೊಂದಿಗೆ.